ಸ್ನೇಹಿತರೆ, ಮನುಷ್ಯನ ಆಯಸ್ಸು ಎಷ್ಟು? 60 ವರ್ಷ, 70 ವರ್ಷ, 80 ವರ್ಷ? ಇವತ್ತು 40 ವರ್ಷಕ್ಕೆಲ್ಲ BP, ಶುಗರ್ ಅಂತ ಹಾಸ್ಪಿಟಲ್ ಅಲಿಯುವ ನಮಗೆ ಯಾರಾದರೂ ನೀವು 200 ವರ್ಷ ಬದುಕಬಹುದು ಅಂದರೆ ಅದು ಹಾಸ್ಯಾಸ್ಪದವಾಗಿ ಕಾಣಿಸುತ್ತೆ ಅಲ್ವಾ? ಆದರೆ ವಿಜ್ಞಾನ ಏನು ಹೇಳುತ್ತೆ ಗೊತ್ತಾ? ನಮ್ಮ ದೇಹಕ್ಕೆ ಸಾವು ಅನ್ನೋದು ಒಂದು ಅನಿವಾರ್ಯತೆ ಅಲ್ಲ, ಅದು ಕೇವಲ ಒಂದು ತಾಂತ್ರಿಕ ದೋಷ, ಅಂದರೆ ಬಯೋಲಾಜಿಕಲ್ ಗ್ಲಿಚ್ ಅಷ್ಟೇ. ಅಂದರೆ ಒಂದು ಕಾರನ್ನು ನಾವು ಹೇಗೆ ರಿಪೇರಿ ಮಾಡಿ 100 ವರ್ಷ ಓಡಿಸಬಹುದೋ ನಮ್ಮ ದೇಹವನ್ನು ಹಾಗೆಯೇ ನವೀಕರಿಸಬಹುದು. ಮಾನವ ದೇಹದ ನಿಜವಾದ ಸಾಮರ್ಥ್ಯ 150ರಿಂದ 200 ವರ್ಷಗಳವರೆಗೆ ಇದೆ. ಹಾಗಾದರೆ ನಾವು ಯಾಕೆ 70 ವರ್ಷಕ್ಕೆ ಸಾಯುತ್ತಿದ್ದೇವೆ? ನಮ್ಮ ಆಯುಷ್ಯವನ್ನು ಕದಿಯುತ್ತಿರುವ ಆ ಅದೃಶ್ಯ ಶಕ್ತಿಗಳು ಯಾವುವು? ಬನ್ನಿ, ಇವತ್ತು ಸಾವನ್ನೇ ಗೆಲ್ಲೋಕೆ ಹೊರಟಿರೋ ಆ ರಹಸ್ಯ ವಿಜ್ಞಾನದ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ನಮಗೆ ವಯಸ್ಸಾಗೋದು ಯಾಕೆ? ನೋಡಿ, ನಮ್ಮ ದೇಹದ ಪ್ರತಿ ಜೀವಕೋಶವು 50ರಿಂದ 70 ಬಾರಿ ವಿಭಜನೆ ಆಗಬಲ್ಲದು. ಇದನ್ನೇ ವಿಜ್ಞಾನದಲ್ಲಿ ಹೇಫ್ಲಿಕ್ ಲಿಮಿಟ್ ಅಂತ ಕರೀತಾರೆ. ಇದರ ಅರ್ಥ ನಮ್ಮ ಜೀವಕೋಶಗಳು ತಾಂತ್ರಿಕವಾಗಿ 120ರಿಂದ 150 ವರ್ಷಗಳವರೆಗೆ ಕೆಲಸ ಮಾಡೋ ಕೆಪಾಸಿಟಿ ಹೊಂದಿವೆ. ಹಾಗಾದರೆ ಈ ಪ್ರಕ್ರಿಯೆ ನಿಲ್ಲೋದು ಯಾಕೆ? ನಮ್ಮ ದೇಹದ ಈ ಕೋಟಿ ಜೀವಕೋಶಗಳಲ್ಲಿ DNA ಇರುತ್ತೆ. ಈ DNA ತುದಿಗಳಲ್ಲಿ ಟೆಲೋಮಿಯರ್ಸ್ ಎನ್ನುವ ಒಂದು ಭಾಗ ಇರುತ್ತೆ. ಇದು ಒಂಥರ ನಮ್ಮ ಶೂಲೇಸ್ನ ತುದಿಯಲ್ಲಿರೋ ಪ್ಲಾಸ್ಟಿಕ್ ಕ್ಯಾಪ್ ಇದ್ದ ಹಾಗೆ. ಪ್ರತಿ ಬಾರಿ ನಮ್ಮ ಜೀವಕೋಶ ವಿಭಜನೆಯಾದಾಗ ಈ ಟೆಲೋಮಿಯರ್ಸ್ ಚಿಕ್ಕದಾಗುತ್ತಾ ಹೋಗುತ್ತದೆ. ಇದು ಪೂರ್ತಿ ಮುಗಿದಾಗ ಜೀವಕೋಶ ಸತ್ತು ಹೋಗುತ್ತೆ, ಅಂದರೆ ನಮಗೆ ವಯಸ್ಸಾಗುತ್ತೆ. ಆದರೆ ವಿಜ್ಞಾನಿಗಳು ಈಗ ಈ ಟೆಲೋಮಿಯರ್ಸ್ಗಳನ್ನು ಮತ್ತೆ ಬೆಳೆಸುವ ದಾರಿಯನ್ನು ಹುಡುಕಿದ್ದಾರೆ. ಅಂದರೆ ನಿಮ್ಮ ದೇಹದ ಒಳಗಿನ ಕ್ಲಾಕ್ ಅನ್ನೇ ಹಿಂದೆ ತಿರುಗಿಸೋ ಪ್ಲಾನ್ ಇದು. ಆದರೆ ವಿಜ್ಞಾನ ಇಷ್ಟು ಮುಂದುವರೆದಿದ್ರು ನಮಗೆ 200 ವರ್ಷ ಬದುಕಲು ಬಿಡದ ಅತಿ ದೊಡ್ಡ ವಿಲನ್ಗಳಂದರೆ ಯಾರು ಗೊತ್ತಾ? ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು. ಜಗತ್ತಿನಲ್ಲಿ ಇಲ್ಲಿಯವರೆಗೆ ಇತಿಹಾಸ ಕೆದಕಿ ನೋಡಿದಾಗ ಪ್ಲೇಗ್, TB, ಕಾಲಾರದಂತಹ ಸೋಂಕುಗಳಿಂದಲೇ ಅರ್ಧದಷ್ಟು ಜನ ಸತ್ತಿದ್ದಾರೆ. 1928ರಲ್ಲಿ ಆಂಟಿಬಯೋಟಿಕ್ಸ್ ಬಂದ ಮೇಲೆ ನಮ್ಮ ಸರಾಸರಿ ಆಯುಷ್ಯ 30ರಿಂದ 70ಕ್ಕೆ ಏರಿತು. ಆದರೆ ಈಗ ಒಂದು ಡೇಂಜರಸ್ ಬೆಳವಣಿಗೆ ಆಗ್ತಿದೆ, ಅದೇ ಸೂಪರ್ ಬಗ್ಸ್. ನಾವು ಬೇಕಾಬಿಟ್ಟಿ ಆಂಟಿಬಯೋಟಿಕ್ ಮಾತ್ರೆಗಳನ್ನು ನುಂಗಿ ಈಗ ಬ್ಯಾಕ್ಟೀರಿಯಾಗಳು ಸಾಯದಷ್ಟು ಸ್ಟ್ರಾಂಗ್ ಆಗಿವೆ. WHO ಪ್ರಕಾರ 2050ರ ಹೊತ್ತಿಗೆ ಈ ಸೂಪರ್ ಬಗ್ಗಳು ಕ್ಯಾನ್ಸರ್ಗಿಂತ ಹೆಚ್ಚು ಜನರನ್ನು ಸಾಯಿಸಬಲ್ಲದು. ಹಾಗಾದರೆ ಭವಿಷ್ಯವೇನು? ವಿಜ್ಞಾನಿಗಳ ವಿಜ್ಞಾನ ಇಲ್ಲಿಗೆ ನಿಲ್ಲುತ್ತಿಲ್ಲ. ಜೆನ್ ಎಡಿಟಿಂಗ್, ನ್ಯಾನೋ ಮೆಡಿಸಿನ್, ಸ್ಟೆಮ್ ಸೆಲ್ ಥೆರಪಿ ಇವೆಲ್ಲ ಬರುತ್ತಿವೆ. ಇನ್ನು 50 ವರ್ಷಗಳ ನಂತರ ನಿಮ್ಮ ಕಿಡ್ನಿ ಅಥವಾ ಲಿವರ್ ಫೇಲ್ ಆದರೆ ನೀವು ಗಾಬರಿ ಆಗಬೇಕಿಲ್ಲ. ವಿಜ್ಞಾನಿಗಳು ಈಗಲೇ 3D ಬಯೋಪ್ರಿಂಟಿಂಗ್ ಮೂಲಕ ಮನುಷ್ಯನ ಅಂಗಾಂಗಗಳನ್ನೇ ಲ್ಯಾಬ್ನಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಮದೇ ಜೀವಕೋಶ ಬಳಸಿ ಹೊಸ ಆರ್ಟ್ ರೆಡಿ ಮಾಡಿ ಹಳೆಯದನ್ನು ತೆಗೆದು ಹೊಸದನ್ನು ಫಿಕ್ಸ್ ಮಾಡಬಹುದು. ಅಷ್ಟೇ ಯಾಕೆ, ಎಲಾನ್ ಮಸ್ಕ್ನಂತಹ ಬಿಲಿಯನಿಯರ್ಸ್ ಆಗಲೇ ಬಯೋ ಹ್ಯಾಕಿಂಗ್ ಮಾಡ್ತಿದ್ದಾರೆ. ಅಂದರೆ ನಮ್ಮ ರಕ್ತದಲ್ಲಿ ಸಣ್ಣ ರೋಬೋಟ್ಗಳನ್ನು, ಅಂದರೆ ನ್ಯಾನೋ ಬರ್ಡ್ಸ್ಗಳನ್ನು ಈಜಾಡಲು ಬಿಟ್ಟು ಕ್ಯಾನ್ಸರ್ನಂತಹ ಅಥವಾ ಯಾವುದೇ ರೋಗ ಬರದ ಹಾಗೆ ಒಳಗಿನಿಂದಲೇ ನಮ್ಮನ್ನು ಕ್ಲೀನ್ ಮಾಡಬಹುದು. ವಿಜ್ಞಾನಿಗಳ ಪ್ರಕಾರ ಮನುಷ್ಯನ ಸರಾಸರಿ ಆಯುಷ್ಯ 2050ರ ಹೊತ್ತಿಗೆ 100 ವರ್ಷ, 2100ಕ್ಕೆ 120ರಿಂದ 150 ವರ್ಷ, 2200ಕ್ಕೆ 200 ವರ್ಷ ಅನ್ನೋದು ರಿಯಲಿಸ್ಟಿಕ್ ಗೋಲ್. ಸ್ನೇಹಿತರೆ, ಸಾವಿಲ್ಲದ ಜಗತ್ತು ನಮಗೆ ವರವೋ ಶಾಪವೋ? ಈಗ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡೋಣ. ಒಂದು ವೇಳೆ ನಾವೆಲ್ಲ 200 ವರ್ಷ ಬದುಕಿದರೆ ಏನಾಗುತ್ತೆ? ಇವತ್ತೇ ಈ ರಾಜಕಾರಣಿಗಳು 70ರಿಂದ 80 ವರ್ಷ ಅಧಿಕಾರ ಬಿಡ್ತಿಲ್ಲ. ಇನ್ನು 200 ವರ್ಷ ಬದುಕಿದರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗಬೇಡ. ಅಷ್ಟೇ ಅಲ್ಲ, ಭೂಮಿಯ ಮೇಲೆ ಜನಸಂಖ್ಯೆ ಮಿತಿ ಮೀರುತ್ತೆ, ತಿನ್ನೋಕೆ ಅನ್ನ ಇರಲ್ಲ. ಪ್ರಕೃತಿಯ ನಿಯಮದ ಪ್ರಕಾರ ಸಾವು ಅನ್ನೋದು ಒಂದು ಹೊಸ ಪೀಳಿಗೆಗೆ ದಾರಿ ಮಾಡಿಕೊಡೋ ಒಂದು ಪ್ರಕ್ರಿಯೆ. ಅದನ್ನು ನಾವು ಮೀರಿ ನಿಂತರೆ ನಾವು ಮನುಷ್ಯರಾಗಿ ಉಳಿತೀವ
ಅಥವಾ ಕೇವಲ ಮೆಷಿನ್ಗಳಾಗಿ ಬದಲಾಗ್ತೀವ? ವಿಜ್ಞಾನದ ಪ್ರಕಾರ ನಾವು 200 ವರ್ಷ ಬದುಕೋದು ಅಸಾಧ್ಯವೇನಲ್ಲ. ಆದರೆ ಪ್ರಶ್ನೆ ಇರೋದು ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಲ್ಲ, ಹೇಗೆ ಬದುಕ್ತೀವಿ ಅನ್ನೋದು. ಇವತ್ತಿನ ಈ ಕೆಟ್ಟ ಆಹಾರ ಪದ್ಧತಿ ಮತ್ತು ಒತ್ತಡದ ಜೀವನದ ನಡುವೆ ನಾವು 60 ವರ್ಷ ಬದುಕಿದ್ರೆ, ಆರೋಗ್ಯವಾಗಿದ್ದರೆ ಅದೇ ದೊಡ್ಡ ವಿಷಯ. ಈ 200 ವರ್ಷದ ಕಾನ್ಸೆಪ್ಟ್ ಬಗ್ಗೆ ನಿಮಗೇನನ್ಸುತ್ತೆ? ಅಷ್ಟು ವರ್ಷ ಬದುಕೋಕೆ ನೀವು ಇಷ್ಟಪಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಜ್ಞಾನದ ಇಂತಹ ರೋಚಕ ವಿಷಯಗಳಿಗೆ ವಿಜ್ಞಾನ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.